Okay, let's start chicken recipe for fat loss and muscle gain. ನಾನಿಲ್ಲಿ 250 ಗ್ರಾಮ್ ಚಿಕನ್ ಬ್ರೆಸ್ಟ್ ತೊಗೊಂಡಿದ್ದೀನಿ. ಚಿಕನ್ ಬ್ರೆಸ್ಟೇ ಏನಕ್ಕೆ ಅಂದರೆ ಅದರಲ್ಲೇ ಜಾಸ್ತಿ ಪ್ರೋಟೀನ್ ಇರೋದು. ಸೊ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ನೀವು ಮನೇಲೇ ಮಾಡ್ಕೋಬೋದು, ನಂತರ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಅಂಗಡಿಯಲ್ಲಿ ಕೂಡ ತರ್ಬೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮ ರುಚಿ ನನಗೆ ಗೊತ್ತಿರಲ್ಲ, ನನ್ನ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ. ದೆನ್ ಚಿಲ್ಲಿ ಪೌಡರ್, ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅದಾದಮೇಲೆ ಸ್ವಲ್ಪ ಚಿಕನ್ ಮಸಾಲ. ಸೊ ನೆಕ್ಸ್ಟು ಕೊರಿಯಂಡರ್ ಪೌಡರ್. ಸೊ ನೆಕ್ಸ್ಟು ಕರ್ಡ್ ಹಾಕೋಬೇಕು. ಕರ್ಡ್ ಹಾಕಿ ಚೆನ್ನಾಗಿ ಚಿಕನ್ಗೆಲ್ಲ ಮಸಾಲೆ ಹಿಡಿಯೋ ಥರ ಕಲಿಸ್ಕೊಂಡು ಇದು ಮ್ಯಾರಿನೇಟ್ ಆಗೋಕ್ಕೆ ಒಂದು 10 to 15 ಮಿನಿಟ್ಸ್ ಎತ್ತಿಟ್ಬಿಡಬೇಕು. ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿದಿರುತ್ತೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ, ತಿನ್ನಕ್ಕೆ ಒಳ್ಳೆ ರುಚಿ ಸಿಗುತ್ತೆ. A few moments later. ಸೊ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಎಣ್ಣೆನ ತುಪ್ಪನೂ ಹಾಕೋಬೇಕು. ನಾನು ತುಪ್ಪ ಯೂಸ್ ಮಾಡ್ತೀನಿ, ಎಣ್ಣೆ ಯೂಸ್ ಮಾಡಲ್ಲ. ತುಪ್ಪ ಬೆಟರು, ಯಾಕೆಂದರೆ ಹೆಲ್ದಿ ಫ್ಯಾಟು. ಎಣ್ಣೆ ಬಂದು ಫ್ಯಾಟ್ ಲಾಸ್ಗೆ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಸೊ ಎಣ್ಣೆ ಅಂದರೆ ಆಯಿಲು. ಸೊ ಅದಕ್ಕೋಸ್ಕರ ನಾನು ತುಪ್ಪ ಯೂಸ್ ಮಾಡ್ತೀನಿ. ನೋಡಿ, ನಿಮ್ಮ ಕನ್ವೀನಿಯೆಂಟು ಹೆಂಗಿರುತ್ತೆ ಹಂಗೆ ಯೂಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ, ಯಾಕೆಂದರೆ ಬಲ್ಕಿಂಗಲ್ಲಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಕಾದಿದ್ದಾದಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್, ಓಕೆನಾ, ಇದನ್ನ ಇದರಲ್ಲಿ ಹಾಕೊಳ್ಳೋದು. ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಅದೇ ಬೇಕಾದ್ರು. ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಒಂದು 15 ಮಿನಿಟ್ಸು ರೋಸ್ಟ್ ಮಾಡಿಕೊಂಡ್ರೆ ಫ್ಯಾಟ್ ಲಾಸ್ ಮಸಲ್ ಗೇನ್ ಚಿಕನ್ ರೆಡಿ ಆಗುತ್ತೆ. ಫೈನಲಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. A few moments later. ಫೈನಲಿ ಚಿಕನ್ ಈ ಥರ ಆಗಿದೆ, ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಇದನ್ನು ಕುಕ್ ಮಾಡಿರೋ ಪ್ಯಾನು ಇನ್ನೂ ಚೆನ್ನಾಗಾಗಿದೆ. ಇದನ್ನು ಹೆಂಗಪ್ಪ ತೊಳೆಯೋದು ಈಗ? ಸೊ ಇವಾಗ ಫ್ಯಾಟ್ ಲಾಸ್ ಮಸಲ್ ಗೇನ್ ಚಿಕನ್ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ನಾನು ವೀಡಿಯೋ ಮೊದಲೇ ಅಂದ್ಕೊಂಡಿದ್ದೆ, ಚಿಕನ್ ಚೆನ್ನಾಗಿಲ್ಲ ಅಂತಂದ್ರೆ ವೀಡಿಯೋ ಮಾಡ್ತಾಯಿದ್ದೀನಲ್ವ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗೈತೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತಾ ಅಂತ ಹೇಳ್ಬಿಟ್ಟು ಇದು ಮಾಡೋಣ ಅಂತ. ಬಟ್ ಇವಾಗ ಆ್ಯಕ್ಚುಲಾಗಿ ಟೇಸ್ಟ್ ಮಾಡಿ ನೋಡ್ತೀನಿ. ಚೆನ್ನಾಗೇ ಇದೆ ಗುರು. ನಾನು ಆ್ಯಕ್ಚುಲಾಗಿ ಸುಳ್ಳು ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ಇವಾಗ ತಿಂದು ಟೇಸ್ಟ್ ಮಾಡಿದ್ಮೇಲೆ ಹೇಳ್ತಾಯಿದ್ದೀನಿ, ನಿಜವಾಗ್ಲೂ ಚೆನ್ನಾಗೇ ಇದೆ. ಒಂದು ಸಲ ಟ್ರೈ ಮಾಡಿ ನೋಡಿ.